ಈ ವಿಡಿಯೋ ನೋಡಿ ನೀವು ನನಗೆ ಆಂಟಿ ನ್ಯಾಷನಲ್ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಫಿಫಾದ ಅಫಿಷಿಯಲ್ ಪೇಜ್ ನಲ್ಲಿ ಅಪ್ಲೋಡ್ ಆಗಿರೋ ಈ ವಿಡಿಯೋದಲ್ಲಿ ಜಾಪನೀಸ್ ಜನ ಸ್ಟೇಡಿಯಂ ನ ಕ್ಲೀನ್ ಮಾಡ್ತಿದ್ದಾರೆ. ಜಪಾನ್ ದೇಶದವರು ಸ್ಟೇಡಿಯಂ ಕ್ಲೀನ್ ಮಾಡೋದನ್ನ ಮುಂಚೆನೆ ತುಂಬಾ ಸಲ ನೋಡಿದೀವಿ, ಇದು ಅವರ ಒಳ್ಳೆ ಗುಣ. ಬಟ್ ನಮ್ಮ ದೇಶದ ಮಹಾರಾಷ್ಟ್ರದಲ್ಲಿ ಒಬ್ರು ಅಂಕಲ್ ಒಂದು ಆಟೋದವನ್ಗೆ ಹೇಳ್ತಾರೆ ಎಲ್ಲಾ ಕಡೆ ಉಗಿಬೇಡಿ ಅಂತ. ಇಷ್ಟಕ್ಕೆ ಆ ಆಟೋದವನು ಅಂಕಲ್ಗೆ ಸರಿಯಾಗಿ ಹೊಡಿತಾನೆ. ನಮ್ಮ ದೇಶದ ಜನಗಳ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ನಮ್ಗೆ ಕಸದಲ್ಲಿ ಇದ್ದು ರೂಢಿ ಆಗಿದೆ. ಇದನ್ನ ಯಾರಾದ್ರೂ ಕ್ವಶನ್ ಮಾಡಿದ್ರೆ ಅವರಿಗೆ ದೇಶದ ಮೇಲೆ ಗೌರವ ಇಲ್ಲ, ದೇಶಾಭಿಮಾನ ಇಲ್ಲ ಅಂತ ಪಟ್ಟ ಕಟ್ತಾರೆ. ಈ ವಿಡಿಯೋದಲ್ಲಿ ಜಪಾನ್ ದೇಶದವ್ರನ್ನ ಕ್ವಶನ್ ಮಾಡ್ತಾರೆ, ಕ್ಲೀನ್ ಮಾಡೋಕೆ ಕ್ಲೀನಿಂಗ್ ಸ್ಟಾಫ್ ಇದಾರೆ, ನೀವ್ ಯಾಕೆ ಮಾಡ್ತಿದ್ದೀರಾ ಅಂತ. ಅವ್ರು ಹೇಳ್ತಾರೆ, we're kind of honored to be here, so we don't want to make the mess and then leave it. So I think that's ಒಂದ್ ಕಡೆ ಜಾಪನೀಸ್ ಹೀಗೆ ಹೇಳ್ತಾರೆ, ಇನ್ನೊಂದ್ ಕಡೆ ನಾವು ನಮ್ಮ ಮನೆ ಮುಂದೆ ಇರೋ ಕಸನ ಪಕ್ಕದ ಮನೆ ಕಡೆ ತಳ್ಳಿ ಖುಷಿ ಪಡ್ತೀವಿ. ನಮ್ಮ ದೇಶದಲ್ಲಿ ರೋಡ್ ತುಂಬಾ ಗುಂಡಿಗಳು, ಕಂಡ ಕಡೆ ಕಸ, ಕಂಟಿನ್ಯೂಸ್ ಹಾರ್ನ್ ಸೌಂಡ್, ಇದನ್ನೆಲ್ಲ ನಾರ್ಮಲೈಸ್ ಮಾಡ್ಬಿಟ್ಟಿದೀವಿ. ಜಪಾನ್ ದೇಶದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅವ್ರ ಹತ್ರ ಇರೋ ಈ ಕ್ಲೀನ್ ಆಗಿರೋ ಗುಣನ ನಾವು ಕಲಿಬೇಕು ಅನ್ನೋದು ನನ್ನ ಉದ್ದೇಶ. ಜಪಾನ್ ಅವರ ಈ ಒಂದು ಒಳ್ಳೆ ಬಿಹೇವಿಯರ್ ಬಗ್ಗೆ ಅಥವಾ ನಾನ್ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.